ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ರಾಮನ ಪಾದಕ್ಕೆ ರಾಮನು ಮೆಲ್ಲನೆ ಅವರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ, ಚಿಂತಿಸಬೇಡಿರಿ, ಶಾಂತರಾಗಿರಿ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ಪುನಃ ನಿಮ್ಮೆಲ್ಲರನ್ನು ಸೇರುವೆವು ಎಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತಾದೇವಿ ಅಭಯವನ್ನಿಟ್ಟುತ್ತ ಮುಂದೆ ಸಾಗಿದಳು. ಭಾಗ್ಯವು ನನಗಿಲ್ಲ ರಾಮಪ್ಪ. ನಿನ್ನ ಪಾದ ಸ್ಪರ್ಶ ಮಾಡಿ ನಮಿಸುವ ಅವಕಾಶವನ್ನಾದರೂ ಎಲ್ಲಿರುವುದಕ್ಕೆ ರಾಮಯ್ಯ. ಅಪ್ಪ, ಕುರುಡನೋರ್ವನ ಪ್ರೀತಿಯನ್ನು ರಾಮನು ಪ್ರೀತಿಯಿಂದ ಸಂತೈಸುತ್ತ ಬೀಳ್ಕೊಳ್ಳಲಾರದ ಆತನ ನೋವನ್ನು ಆತನ ಕಣ್ಣೀರನ್ನು ಒರೆಸುತ್ತ ಸಂತೈಸಿದನು ಶ್ರೀರಾಮಚಂದ್ರ. ಸಂತೈಸಿದನು ಶ್ರೀರಾಮಚಂದ್ರ. ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ
ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ರಾಮ, ಕುಮಾರ, ಅವಮಾರಿಯ ಶಾಪ ತತ್ತಿಹುದೋ ಎನ್ನುತ್ತ, ಅವಮಾರಿಯ ಶಾಪ ತತ್ತಿಹುದೋ ಎನ್ನುತ್ತ, ಅಳಲು ತೋರುತ್ತಲಿ ಹಳು ವೀರಮಾತೆಯು, ಅಳಲು ತೋರುತ್ತಲಿ ಹಳು ವೀರಮಾತೆಯು. ಕೇಳಿ ಪಡೆದಿಹೆ ನಿನ್ನ ಕಳುಹಲಾರೆ ನೋವನಕ್ಕೆ, ಕೇಳಿ ಪಡೆದಿಹೆ ನಿನ್ನ ಕಳುಹಲಾರೆ ನೋವನಕ್ಕೆ ಎಂದು ಸ್ಥಿತಿ ತಪ್ಪಿದಳು ಕೌಸಲ್ಯ ಮಾತೆಯು. ಮೂರ್ಛಿತಳಾದ ತಾಯಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ ದಾಶರಥಿಯು ತಾಯಿಯ ಅಸ್ವಸ್ಥತೆಯನ್ನು ಸುಧಾರಿಸುತ್ತ, ಅಮ್ಮ ಅಮ್ಮ, ಧೈರ್ಯಗೆಡಬೇಡ ಮಾತೆ. ಪಿತೃವಾಕ್ಯವನ್ನು ಪಾಲಿಸುವುದೇ ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾನು ನಡೆಯುತ್ತಿದ್ದೇನೆ ಎಂದೆನುದೆ. ತತ್ತನೆ ತಾಯಿಯನ್ನು ತನ್ನ ಬಾಹುಗಳಿಂದ ಎತ್ತಿಕೊಂಡು ಸಾಗಿದನು ಜಗದ ವಿರಾಮ ಗಂಗಾ ತೀರದೆಡೆಗೆ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ, ನಡೆದನು